ನನ್ನದು ಕುತೂಹಲ ಏನು ಅಂತ ಹೇಳಿದ್ರೆ ಈ ಪ್ರೇಮ ಕಥೆ ಅಂದ್ರೆ ಲವ್ ಯು ಮುದ್ದು ಅನ್ನುವಂಥ ಪ್ರೇಮ ಕಥೆ ಸಿದ್ದು ಅವರನ್ನ ಹುಡುಕಿ ಬಂದಿದ್ದು ಯಾಕೆ ಅಂತ ಕುತೂಹಲ ಇದೆ. ಓಕೆ, ಅದಕ್ಕೆ ಅದು ಬರ್ತೀನಿ. ಅದಕ್ಕಿಂತ ಮುಂಚೆ ತ್ಯಾಗ ಅಂತ ಒಂದು ಪದ ಹೇಳಿದ್ರೆ, ಈ ಸಿನಿಮಾದಲ್ಲಿ ನನ್ನ ಹೆಸರು ಕರ್ಣ ಅಂತ. ತುಂಬ ತ್ಯಾಗಗಳು ಮಾಡ್ತಿರ್ತೀನಿ, ಹಾಗಾಗಿ ಈ ತ್ಯಾಗ ಮಾಡೋದಕ್ಕೂ ನನಗೇನು ಬೇಜಾರಾಗ್ತಿರ್ಲಿಲ್ಲ. ಬಟ್ ಎನಿವೆ, ಈ ಸಿನಿಮಾ ನನಗೆ ಬಂದಿದ್ದು ಕುಮಾರ್ ಸರ್ ಕಡೆಯಿಂದನೇ. ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಸಿನಿಮಾ ಎಲ್ಲ ನಾನು ನೋಡಿದ್ದೆ. ಅವರ ಒಂದು ಬರವಣಿಗೆಗೆ ನಾನು ಆ್ಯಕ್ಚುಲಿ ಅಭಿಮಾನಿ. ಸೊ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಕಡೆ ಅನಿಸಿತ್ತು ಲೈಕ್ ಕುಮಾರ್ ಸರ್ ಸಿನಿಮಾಸಲ್ಲೂ ಮಾಡಬೇಕು ಅಂತ. ಯಾಕಂದರೆ ಅವ್ರ ಬಳಗದಲ್ಲಿ ನಾನು ಕೂಡ ಕೆಲಸ ಮಾಡಿದ್ದೀನಿ, ಅಂದರೆ ಅವರು ಅಸೋಸಿಯೇಟ್ಸ್ ಆಗಿರ್ಬೋದು, ಅವ್ರ ತಂಡಗಳಾಗಿ. ಸೊ ಹೀಗೆ ನನ್ನ ಸಿನಿಮಾಸ್ ನಡೀತಾ ಇದ್ದು. ಕುಮಾರ್ ಸರಿಂದ ಒಂದು ಕಾಲ್ ಬರುತ್ತೆ. ಅವ್ರು ಎಷ್ಟು ಪ್ರೀತಿಯಿಂದ ಕೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ನೀವು ಈ ಸಿನಿಮಾಲಿ ಮಾಡಬಹುದಾ ಅಂತ ಕೇಳಿ. ಸರ್ ಏನು ಸರ್ ಹೀಗೆ ಹೇಳ್ತಿದ್ದೀರಾ, ನೀವು ಕರೆ ಮಾಡೋದು ದೊಡ್ಡದ, ನಾವು ಬಂದು ಕೆಲಸ ಮಾಡೋದು ದೊಡ್ಡದು ಸರ್. ಬರ್ತೀನಿ ಸರ್, ನಾನು ಕೆಲಸದಲ್ಲಿದ್ದೆ, ಊರಿಗೆ ಬರ್ತಿದ್ದಂಗೆ ಸಿಗ್ತೀನಿ, ಮಾತಾಡ್ತೀನಿ ಅಂತ ಹೇಳಿದೆ. ಕುಮಾರ್ ಸರ್ ನನ್ನ ಇದಕ್ಕೆ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರು ಅಂತ ನನಗನ್ಸುತ್ತೆ ಅಂದರೆ, ಬೇಸಿಕಲಿ ನಾನು ವರ್ಸಿಟಾಲಿಟಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಟ. ನನ್ನ ಪ್ರೀವಿಯಸ್ ಸಿನಿಮಾಸ್ ನೋಡಿದ್ರು ನೀವು, ಯಾವ್ದಾದ್ರು ಕಮರ್ಷಿಯಲ್ ಎಲಿಮೆಂಟ್ಸ್ ಅಥವಾ ಏನೋ ಮಾಸ್ ಡೈಲಾಗ್ಸ್ ಹೇಳ್ತಾ ಇದ್ದೀನಿ, ಅಲ್ಲಿ ಏನೋ ಸ್ಟೈಲ್ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಒಂದು ಪಾತ್ರವಾಗಿ ಕಾಣಿಸ್ಕೊಂಡಿದ್ದೀನಿ ಪ್ರತಿಯೊಂದು ಸಿನಿಮಾಗಳಲ್ಲೂ. ಸೊ ಈ ಸಿನಿಮಾಗೆ ಬೇಕಾಗಿದ್ದು ಆ ಪಾತ್ರ. ಅಂದರೆ ಈ ಸರಿ ಏನು ಕರ್ಣ ಅಂತ ಪಾತ್ರ ಬರ್ತಿದ್ದಾರೆ, ಆ ಪಾತ್ರ ತುಂಬ ಸ್ಟ್ರಾಂಗ್ ಇದೆ, ತುಂಬ ಸಟಲ್ ಇದೆ, ತುಂಬ ಯೋಚನೆ ಮಾಡ್ತಾನೆ, ತುಂಬ ಡೆಪ್ತ್ ಇದೆ ಪಾತ್ರದಲ್ಲಿ. ಆ್ಯಂಡ್ ಐ ಡೋಂಟ್ ನೋ, ಮೇ ಬಿ ಕುಮಾರ್ ಸರ್ಗೆ ಅನಿಸ್ತು ನಾನು ಈ ಪಾತ್ರ ಮಾಡ್ಬೋದು ಅಂತ. ಆ್ಯಂಡ್ ನಾನು ಅದಕ್ಕೆ ಚಿರಋಣಿ. ಸೊ ಕುಮಾರ್ ಸರ್ ಈ ಥರ ನನ್ನ ಆಯ್ಕೆ ಮಾಡಿಕೊಂಡ್ರು. ಸೊ ಥ್ಯಾಂಕ್ಸ್ ಟು ಕುಮಾರ್ ಸರ್. ಇದು ಲವ್ ಯು ಮುದ್ದು ಅನ್ನುವಂಥ ಟೈಟಲೇ ಹೇಳುತ್ತೆ ಒಂದು ಪ್ರೇಮ ಕಥೆ ಇರಬಹುದು ಅಂಥೇಳಿ. ಬಟ್ ಈ ಕಥೆಯ ಹಿನ್ನೆಲೆ ಏನು, ಅಂದರೆ ಯಾಕೆ ಈ ಕಥೆ ಅಂತ? ಸರ್ ಅದೇ, ಇವಾಗ ಟೈಟಲ್ ಕೇಳಿದ ತಕ್ಷಣ ಎಲ್ಲರಿಗೂ ಅನಿಸುತ್ತೆ ತುಂಬ ಲವ್ ಸ್ಟೋರೀಸ್ ಬಂದಿದೆ, ಅದರಲ್ಲಿ ಒಂದು ಆಗಿರ್ಬೋದು ಇದು ಅನ್ನೋ ಥರನೇ ಅನಿಸುತ್ತೆ. ಬಟ್ ಇದು ಎಲ್ಲ ಲವ್ ಸ್ಟೋರಿಗಿಂತ ಡಿಫ್ರೆಂಟ್ ಆಗಿದೆ. ಬಿಕಾಸ್ ಸಿದ್ದು ಹೇಳ್ದಂಗೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದಕ್ಕಿಂತ ಇದು ಒಂದು ರಿಯಲ್ ಲೈಫ್ ಇನ್ಸಿಡೆಂಟ್, ಒಬ್ರು ಜೀವನದಲ್ಲಿ ನಡೆದಿರೋದು. ಆ ಕಪಲ್ ತುಂಬ ಫೇಮಸ್ ಕಪಲ್, ಅಂಜಲಿ ಭಾಯ್ ಅಂತ, ಮಹಾರಾಷ್ಟ್ರದ. ಅಂದರೆ ಮಹಾರಾಷ್ಟ್ರದ ನೈಜ ಕಥೆ ಇರಬಹುದು. ಇರಬಹುದು ಅಲ್ಲ, ಅದೇ ಕತೆ. ಅಂದ್ರೆ ಅದರ ಕಥೆಯ ಎಳೆಯನ್ನು ಇಟ್ಕೊಂಡು ಇಲ್ಲಿಗೆ ನೇಟಿವಿಟಿಗೆ ಒಂದಿಷ್ಟು ಬದಲಾವಣೆಗಳ ಮಾಡ್ಕೊಂಡಿದ್ದಾರೆ.